ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಆಳಂದ, ನ್ಯಾಯವಾದಿಗಳ ಸಂಘ ಆಳಂದ, ಸಮತಾ ಲೋಕ ಶಿಕ್ಷಣ ಸಮಿತಿ ಆಳಂದ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಆಳಂದ ಇವುಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು. ತಾಲೂಕು ಕಾನೂನು ಸೇವಾ ಸಮಿತಿ ಅಂತಿದೆ. ಅದಕ್ಕೆ ನಮ್ಮ ಸೀನಿಯರ್ ಡಿವಿಷನ್ ಅಂದರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅವರು ಚೇರ್ಮನ್ರಾಗಿರ್ತಾರೆ. ಆಮೇಲೆ ನಾನು ಪ್ರಧಾನ ಸಿವಿಲ್ ನ್ಯಾಯಾಧೀಶರಂತ ನಾನು ಅದಕ್ಕೆ ಕಾರ್ಯದರ್ಶಿ ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಅದೇ ರೀತಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಡಿಸ್ಟ್ರಿಕ್ಟ್ ಪ್ಲೇಸಸಲ್ಲಿ ಇರುತ್ತೆ. ಆಮೇಲೆ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಹೈಕೋರ್ಟಲ್ಲಿ ಇರುತ್ತೆ. ಆಮೇಲೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಸುಪ್ರೀಂ ಕೋರ್ಟಲ್ಲಿ. ಈ ಕಾನೂನು ಸೇವಾ ಸಮಿತಿಗಳು ಎಲ್ಲ ಹಂತಗಳಲ್ಲಿ ಇರುತ್ತೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ ನಾವು ಜನರಿಗೆ ಕಾನೂನು ಅರಿವು ನೆರವನ್ನು ನೀಡುವುದು ಅಥವಾ ಅವರಿಗೆ ಕಾನೂನಿನ ಸಲಹೆ ಅಥವಾ ಬೇರೆ ಏನಾದರೂ ಕಾನೂನಿನ ಸಹಾಯ ಬೇಕು ಅಂತಂದರೆ ಅದನ್ನು ನೀಡೋದು. ಈ ವರ್ಷ ಈ ಒಂದು ಯೂತ್ ಡೇ, ಇಂಟರ್ನ್ಯಾಷನಲ್ ಯೂತ್ ಡೇ ಆಗಸ್ಟ್ 12ನೇ ತಾರೀಕು ಈ ನಾಲ್ಸಾ ಅಂದರೆ ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ, ಅಲ್ಲಿಂದ ಎಲ್ಲ ಒಂದು ಯೂತ್ಸ್ಗೆ ಈ ನಮ್ಮ ದೇಶದ ಯಂಗ್ಸ್ಟರ್ಸ್ ಏನಿದೆ, ಯುವ ಜನರೇನಿದೆ ಅವರಿಗೆ ಒಂದು ಸಂದೇಶ ನೀಡಬೇಕು ಅಂತ ಹೇಳಿ ಎಂಪವರ್ಡ್ ಯೂತ್ ಸ್ಟ್ರಾಂಗರ್ ಇಂಡಿಯಾ ಅಂದರೆ ಸಶಕ್ತ ಯುವ ಸಶಕ್ತ ಭಾರತ್ ಅಂತ ಒಂದು ಅಡಿಯಲ್ಲಿ ನಾವು ಇದನ್ನ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೀವಿ. ಯಾಕಂತಂದರೆ ನಿಮಗೆ ಗೊತ್ತಿರ್ಬೋದು ಈಗ ಜಗತ್ತಿನಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ, ನಾವು ಯಾವ ರೀತಿ ನಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ನಾವು ಮಾಡ್ಕೋಬೇಕು ಅಂತ ನೀವೆಲ್ಲರೂ ನೋಡ್ತೀರಿ. ಮೊದಲು ಬೇರೆ ಇತ್ತು ಅಂದರೆ ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಅಂತ ಹೇಳ್ಬೋದು. ನಾನು ಮೊದಲೇನಿತ್ತು, ನೀವು ಎಷ್ಟೇ ಪರ್ಸೆಂಟೇಜ್ ಮಾಡಿದ್ರೆ ಏನೋ ಒಂದು ಕಾಂಪಿಟೇಷನ್ ಇರ್ತಾ ಇತ್ತು. ಈಗ ಹಂಗಿಲ್ಲ. 99.99 ಎಲ್ಲರೂ ಜಾಸ್ತಿ ಪರ್ಸೆಂಟೇಜ್ ಮಾಡ್ತಾರೆ. ಅದಕ್ಕೆ ಮೊದಲೇನೋ 90% ಹೈಯೆಸ್ಟ್ ಇತ್ತು. 90 ಮಾಡಿದರೆ ಕಾಲೇಜಿಗೆ ಫಸ್ಟು, ಸ್ಕೂಲಿಗೆ ಫಸ್ಟ್ ಅಂತಿತ್ತು. ಈಗ ಹಂಗಿಲ್ಲ. ಇವಾಗ ಫುಲ್ ಎಲ್ಲ ಚೇಂಜ್ ಆಗಿದೆ. ಎಲ್ಲರೂ ಫುಲ್ ಕಾಂಪಿಟೇಷನ್. 99 ಮಾಡ್ತಾರೆ, 100 ಮಾಡ್ತಾರೆ, ಎಲ್ಲ ಔಟ್ ಆಫ್ ಸಬ್ಜೆಕ್ಟ್ಸ್ಗೆ. ಸೊ ಇಂಥ ಒಂದು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಬೆಳಿಬೇಕು ಅಥವಾ ನಮ್ಮ ವೈಯಕ್ತಿಕವಾಗಿ ನಾವು ಯಾವ ರೀತಿಯಾಗಿ ಬೆಳವಣಿಗೆ ಮಾಡ್ಕೋಬೇಕು. ಈಗ ಕೆಲವೊಂದು ನಾವು ಹೇಳ್ತೀವಿ, ಈಗ ನಮಗೆ ಹೇಳಿರೋದೇನೆಂದರೆ ಯುವ ಜನರಿಗೆ ಕಾನೂನಿನ ತಿಳುವಳಿಕೆ ಕೊಡಿ, ಅವರಿಗೆ ಅರಿವು ಕೊಡಿ ಅಂತ ಹೇಳ್ತಾರೆ. ನಾನು ಯಾಕೆ ಯುವ ಜನರನ್ನು ಆರಿಸ್ಕೊಂಡಿದ್ದೀನಿ ಅಂತಂದರೆ, ಯುವ ಜನರು ಅಂದರೆ ಈಗ ಕಾಲೇಜ್ ಲೆವೆಲ್ ಅಥವಾ ಹೈಸ್ಕೂಲ್ ಲೆವೆಲಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಯಾವುದೋ ಒಂದು ಅವರ ಒಂದು ವೈಯಕ್ತಿಕ ಕಾರಣಗಳಿಗೆ ಅವರ ಹತ್ರ ಯಾವುದೋ ಒಂದು ಕಷ್ಟ ಏನಾದರೂ ಬಂದಾಗ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಅಲ್ಲಿ ಒಂದು ಕ್ರೈಮನ್ನು ಮಾಡೋದಾಗಿರ್ಬೋದು, ಬೇರೆ ಏನೋ ತಪ್ಪು ಮಾಡೋದಾಗಿರ್ಬೋದು ಮಾಡ್ತಾರೆ. ನೀವು ನಾನು ನನ್ನ ಇಲ್ಲಿ ಆಳಂದಲ್ಲಿ ಬಂದು ಆಲ್ಮೋಸ್ಟ್ ನಾನು 2.5 years ಆಯಿತು. ಇಲ್ಲಿ ಬಂದು ನಾನು ಕೆಲಸ ಮಾಡಬೇಕಾದ್ರೆ ನನಗೆ ಆಲ್ಮೋಸ್ಟ್ ಕೇಸಸ್ ಈ ಕ್ರೈಮ್ಸ್ ಅಂತ ಏನು ಹೇಳ್ತೀವಿ, ಕ್ರಿಮಿನಲ್ ಅಪರಾಧಗಳು ಅಂತ ಏನು ಹೇಳ್ತೀವಿ, ಇದರಲ್ಲಿ ಜಾಸ್ತಿ ಜನ ನನಗೆ ಕಂಡು ಬಂದಿರೋದು ಯಂಗ್ಸ್ಟರ್ಸ್. ಕಾನೂನು ಅಂತಂದರೆ ಏನು ಕಾನೂನು ಅಂತ ನೀವೇನು ತಿಳ್ಕೊಂಡಿರಿ? ಒಂದು ನಾಗರಿಕ ಸಮಾಜದೊಳಗೆ ಒಂದು ಚೌಕಟ್ಟಿನೊಳಗೆ ಎಲ್ಲರೂ ಬದುಕುವಂಥದ್ದೇ ಕಾನೂನು ಅಷ್ಟೇ. ನಿಮ್ಮ ನಡವಳಿಕೆಯನ್ನು ನಿಯಂತ್ರಿಸುತ್ತದೆ. ನಿಮ್ಗೆ ಹೆಂಗೆ ಇಷ್ಟ ಬೇಕಂತ ಬದುಕುವುದಲ್ಲ. ಒಂದು ನಾಗರಿಕ ಸಮಾಜದೊಳಗೆ ಒಂದು ಚೌಕಟ್ಟಿನೊಳಗೆ ಎಲ್ಲರಿಗೂ ಅವರ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ಬದುಕುವುದೇ ಕಾನೂನು ಅಷ್ಟೇ. ಕಾನೂನಪ್ಪ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಬೋದು. ಕಾನೂನು ಇಸ್ ನಥಿಂಗ್ ಬಟ್ ಕಾಮನ್ ಸೆನ್ಸ್. ನಿಮ್ಮ ಕಾನ್ಷಿಯಸ್ ಮೈಂಡ್ ಅಷ್ಟೇ. ನೀವು ಪ್ರಜ್ಞಾವಂತ ಸ್ಥಿತಿಯಲ್ಲಿದ್ದಾಗ ನಿಮಗೆ ಯಾವುದು ಸರಿ ಅಂತ ಅನ್ಸುತ್ತಾ ಅದನ್ನು ಮಾಡಿ, ಯಾವುದೋ ಒಂದು ಕೃತ್ಯವನ್ನು ಮಾಡುವಾಗ ಯಾವುದು ತಪ್ಪು ಅಂತ ಅನ್ಸುತ್ತೆ ಅದನ್ನು ಮಾಡ್ಕೋಬೇಕು ಅಷ್ಟೇ. ಇಷ್ಟೇ ಕಾನೂನು. ಯಾವುದೋ ಒಂದು ಕೆಲಸ ಮಾಡುವಾಗ ನೀವು ಮನಸ್ಸಾಕ್ಷಿ ಅನಿಸ್ತದೆ, ಇದು ನಾವು ಮಾಡ್ತಿದ್ದೆ ತಪ್ಪು ಅಂತೇಳಿ ಅದನ್ನು ಮಾಡೋದು ಇಷ್ಟಪಟ್ಟರೆ ಮಾತ್ರ ನೀವು ಯಾವುದೇ ಕಾನೂನು ನಿಮ್ಮ ಸಲಿಬೋದು. ಹೌದಾ? ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಯಾವುದೂ ಇಲ್ಲ. ನೀವು ತಪ್ಪು ಮಾಡಿದ್ರು ಯಾರಂತ ಭಗವಂತ ನೋಡ್ತಾರೆ. ಸೊ ಅಷ್ಟು ಚೆನ್ನಾಗಿರ್ತದೆ. ಯಾವುದೋ ಒಂದು ತಪ್ಪು ತೋರಿಸ್ಕೊಂಡು ನೀವು ಮಾಡಿದ್ರು ಅಂತಂದರೆ ಕಾನೂನಿಂದ ನೀವು ಸೇಫ್ ಆಗಿದೆ. ಈಗ ಮಾಡ್ತಾರೆ ಕೇಸ್ ಆಗ್ತಿದೆ,
ಒಂದು ಕಾನೂನು ಒಂದು ಹೇಗೆ ಏನಪ್ಪ ಅಂದರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಬಟ್ ಇಗ್ನೋರೆನ್ಸ್ ಆಫ್ ಫ್ಯಾಕ್ಟ್ ಮೇ ಬಿ ಎಕ್ಸ್ಕ್ಯೂಸ್ ಅಂತ ಇದೆ. ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತಂದರೆ ಕಾನೂನು ಗೊತ್ತಿಲ್ಲ ಅಂತೇಳಿ ನೀವು ತಪ್ಪಿಸ್ಕೊಳಕ್ಕಾಗುತ್ತೆ. ಅರ್ಥ ಕರೆಕ್ಟಾಗಿ ಅರ್ಥ ಇಲ್ಲ. ಕಾನೂನು ಗೊತ್ತಿಲ್ಲ ಅಂತೇಳಿ ತಪ್ಪಿಸ್ಕೊಳಕ್ಕೆ ಆಗುದಿಲ್ಲಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮನೆಗೆ ಹೋಗ್ತೀರಿ, ಒಂದು ಮನೆ ಕಿಲಿ ಆಗಿರ್ತೀವಿ, ಹೋಗ್ತೀವಿ ಕಿಲಿ ಹೊಡಿತೀವಿ, ಇನ್ನೂ ಮನೆಯಾಗಿ ಬಂಗಾರ ಸಾಮಾನು ತೊಗೊಂಡ್ಬರ್ತೀವಿ. ಅದು ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ ಅದು ತಪ್ಪು ಅಂತೇಳಿ ಆ ರೀತಿ ಮಾಡಿದರೆ ತಪ್ಪಂತ ನಿಮ್ಗೆ ಗೊತ್ತಿಲ್ಲ ಅಂತ ಭಾವಿಸೋದು. ನಾನು ನ್ಯಾಯಾಲಯ ಬರ್ತೀವಿ ಹೇಳ್ತೇನೆ ನ್ಯಾಯಾಧೀಶನಿಂದ, ನಿಜವಾಗ್ಲೂ ನಾವು ದೇವ್ರ ಸಾಕ್ಷಿ ಮಾಡಿ ಹೇಳ್ತೀನಿ, ನನಗೆ ಈ ರೀತಿ ಮಾಡೋದು ತಪ್ಪು ಅಂತ ಗೊತ್ತಿದ್ದಿಲ್ಲ, ಆ ರೀತಿ ಗೊತ್ತಿತ್ತಪ್ಪ ಅಂತ ನಾನು ಮಾಡ್ತಿದ್ದಿಲ್ಲ. ಇದು ನಿಮ್ಮ ಕಾನೂನಿನ ಬಗ್ಗೆ ಅರಿವು ಇಲ್ಲದೆ ಇರ್ತಕ್ಕಂಥದ್ದು. ಆ ರೀತಿ ಅರಿವು ಇತ್ತಂದ್ರೆ ನಾವು ಮಾಡ್ತಿದ್ದಿಲ್ಲ. ಇನ್ನೊಂದ್ಸಲ ಕ್ಷಮಿಸ್ಬಿಡ್ರಿ ಅಂತ ಕೇಳಕ್ಕೆ ಬಿಡ್ತೀನಿ. ಯಾಕಂದರೆ ಕಾನೂನು ಗೊತ್ತಿಲ್ಲ ಅಂತ ಡಿಫೆನ್ಸ್ ಕೊಡೋಕೆ ಬರೋದಿಲ್ಲ. ಈ ನೆಲದೊಳಗೆ ಗೊತ್ತಿರಪ್ಪ ಅಂತಂದರೆ ಭಾರತದ ದೇಶದಲ್ಲಿ ನೀವು ಜೀವಿಸ್ತಿದ್ದೀರಪ್ಪ ಅಂತಂದರೆ ಈ ನೆಲದ ಕಾನೂನಿನ ಬಗ್ಗೆ ತಿಳ್ಕೊಳ್ಳೋದು ನಿಮ್ಮ ಕರ್ತವ್ಯ. ಅದು ಗೊತ್ತಿಲ್ಲ ಅಂತಂದರೆ ಆ ಒಂದೇ ಕಾರಣಕ್ಕೆ